ಇಲ್ಲಿ ನೋಡಿ ಸರ್, ಏನಕ್ಕೆ ತಳ್ಕೊಂಡು ಹೋಗ್ಬೇಕು ಸರ್? ಒಂದ್ಸಲ ಕ್ವಶನ್ ಮಾಡ್ಬೋದಲ್ಲ ಸರ್? ಯಾರು ಮಾಡಲ್ಲ ಬ್ರದರ್, ಟೈಮ್ ವೇಸ್ಟ್ ಆಗುತ್ತೆ ಅಂತ ಹಂಗೆ ಹೋಗ್ಬಿಡ್ತಾರೆ. ಹಾಂ ಸರ್, ಹೇಳಿ ಸರ್. ಕೇಳಿ ಸರ್, ಇಲ್ಲಿ ರೋಡಲ್ಲಿ ಮಳೆಗಳು ಹಾಕ್ಬಿಟ್ಟಿದ್ದಾರೆ, ಗಾಡಿ ಟೈರ್ ಪಂಚರ್ ಆಗಿದೆ. ಹಾಕಿರೋರು ಯಾರು ಗೊತ್ತಿಲ್ಲ ಸರ್. ಈಗ ಹಾಂ ಸರ್, ಪಂಚರ್ ಆಗಿದೆ. ವೈಫು ಮಗು ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲ್ ಹತ್ರ ಬಿಡು ಅಂತ ಹೇಳ್ಬಿಟ್ಟು ಇನ್ನೊಬ್ರು ಗಾಡಿ ಮೇಲೆ ಡ್ರಾಪ್ ಮಾಡಿದ್ರೆ ಅವ್ರದ್ದು ಫ್ಲೈಓವರ್ ಮೇಲೆನೆ ಪಂಚರು, ಇಲ್ಲ ಮುಂದ್ಗಡೆನೆ ನಿಂತವ್ರೆ ಅವರು. ಇಲ್ಲ ಸರ್, ರೋಡ್ ತುಂಬ ಮಳೆಗಳು ಹಾಕ್ಬಿಟ್ಟಿದ್ದಾರೆ. ಪಂಚರ್ ಆಗ್ತವೆ, ಸೈಡಲ್ಲಿ ಬಂದರೆ ಪಂಚರ್. ಪೊಲೀಸವ್ರಿಗೆ ಫೋನ್ ಮಾಡಿದ್ದೀನಿ. ನಾವೇನಕ್ಕೆ ತಳ್ಕೊಂಡು ಹೋಗೋಣ? ರೋಡ್ ಟ್ಯಾಕ್ಸ್ ಕಟ್ಟಿದ ಮೇಲೆ ಪಂಚರ್ ಆಗಿದೆ. ಇಲ್ಲಿ ನೋಡಿದ್ರೆ ಸಾವಿರಾರು ಮಳೆಗಳು ಬಿದ್ದಿದ್ದಾವೆ. ಹಾಂ ಸರ್, ನೀವೇನು ಮಾಡೋದು ಬೇಕಿಲ್ಲ, ಇಲ್ಲಿಗೆ ಬಂದ್ರಿ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ, ಮಿಕ್ಕಿದ್ದು ನಾವು ಮಾಡ್ಕೊತೀವಿ ಸರ್. ಸೊ ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಗೊರಗುಂಟೆಪಾಳ್ಯ ಫ್ಲೈಓವರಲ್ಲಿ. ಇಲ್ಲಿ ಒಂದು ಪಾಪ ಒಂದು ಫ್ಯಾಮ್ಲಿ ಇದೆ, ಇಲ್ಲೆಲ್ಲ ಮಳೆಗಳು ಹೊಡೆದು ಮಳೆಗಳು ಎಸ್ದೋಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು 3 ಮಳೆಗಳು ಇಲ್ಲೇ ನನಗೆ ಸಿಕ್ಕಿದ್ದಾವೆ. 4 5 6 ಇಲ್ಲಿ ನೋಡಿ ಹೊಸ ಮಳೆಗಳಿವೆಲ್ಲ. 7 8 9 10 ಇದೇ ಥರ ಇಲ್ಲಿ ಬೇಜಾನ್ ಮಳೆಗಳಿದ್ದಾವೆ. ಸೊ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಇಲ್ಲಿ ನೋಡ್ರಿ ಇದು ಮಾಮೂಲಿ 2 ವೀಲರು ಇದಕ್ಕೆಲ್ಲ ಮ್ಯಾಟ್ರ್ ಆಗೋಲ್ಲ. ಸಣ್ಣ ಇದು 4 ವೀಲ್ ದೊಡ್ಡ ಕಾರ್ಗಳು, ದೊಡ್ಡ ಗಾಡಿಗಳು ಅಂದರೆ ಲಾರಿಗಳಿಗೆ, ಸಣ್ಣ ಪುಟ್ಟ ಗಾಡಿಗಳಿಗೆ ಇವೆಲ್ಲ ಮ್ಯಾಟ್ರ್ ಆಗೋಲ್ಲ. ಈ ಸಣ್ಣ ಮಳೆಗಳು ಮ್ಯಾಟ್ರ್ ಆಗೋಲ್ಲ ಅಂತ ಹೇಳ್ಬಿಟ್ಟು ವೆಲ್ಡಿಂಗ್ ಪೀಸ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಹಾಂ, ಪಂಚರ್ ಅಂಗಡಿಗಳವ್ರು ಹಾಕೋದ್ರು. ಬಿಡಿ ಅಲ್ಲೇ ಬಿಡಿ. ಇಲ್ಲಿ ನೋಡಿ, ಇಷ್ಟು ಮಳೆಗಳು ಸಿಕ್ಕಿದ್ದಾವೆ. ಬ್ರೋ, ಏನು ಹೇಳ್ತೀರಾ ನೀವು ಇದಕ್ಕೆ? ಏನು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಇದ್ರ ಬಗ್ಗೆ NHAIದವರು ಕ್ರಮ ತಗೋಬೇಕು. ಹಾಂ, ಮತ್ತು ಈ ಥರ ನಾವು ಈಗ ಅರ್ಜೆಂಟಲ್ಲಿ ಎಲ್ಲೋ ಹೋಗ್ಬೇಕಿತ್ತು. ಹಾಂ, ಇವಾಗ ನಮಗೆ ಇನ್ನು 1 ಅವರ್ ಲೇಟ್ ಆದರೆ ನಮ್ಗೆ ಇವತ್ತು ಸ್ಯಾಟರ್ಡೇ ಇದೆ, ಇವತ್ತು ನಮ್ಮ ಕೆಲಸನೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಂ, ನಾವೇನೋ ಅರ್ಜೆಂಟಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಥರ ಕೆಲಸ ಆಗಿಲ್ಲ ಅಂದ್ರೆ ಏನು ಮಾಡೋದು ನೋಡಿ, ಮಾಡೋ ಕೆಲಸದಿಂದ. ಸೊ ನಾವು ಈಗ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡ್ತಾಯಿದ್ದೀವಿ. ಅವ್ರು ಏನು ಉತ್ತರ ಕೊಡ್ತಾರೆ ಈಗಲೇ ನೋಡೋಣ. ಮಮ್ಮ, ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ವಾ? ಮಮ್ಮ, ಇಲ್ಲಿ ಗೊರಗುಂಟೆಪಾಳ್ಯ ತುಮಕೂರು ರೋಡ್ ಫ್ಲೈಓವರ್ ಏನಿದೆಯಲ್ಲ, ಇಲ್ಲಿ ಚಪ್ಪಲಿ ಮಳೆಗಳು ಹಾಕಿದ್ದಾರೆ ಮ್ಯಾಮ್. ಮಳೆ ನೀಡಲ್ಸ್ ಹಾಕಿದ್ದಾರೆ ರೋಡ್ ಮೇಲೆ. ಮಳೆಗಳು ಹಾಕಿದ್ದಾರೆ ಮ್ಯಾಮ್. ಟೈರ್ಗಳು ಹಾಳಾಗಬೇಕು ಅಂತ ಹೇಳ್ಬಿಟ್ಟು ಮಳೆಗಳು ಹಾಕಿದ್ದಾರೆ ಮ್ಯಾಮ್. ಇದನ್ನ ತುಂಬ ಜನ ಕಂಪ್ಲೇಂಟ್ ಮಾಡಿದ್ದಾರೆ, ಏನು ಆ್ಯಕ್ಷನ್ ತಗೊಂಡಿಲ್ಲ ಅಂತ ಅನ್ಸುತ್ತೆ. ಈಗ ಇಲ್ಲಿ ಹೈವೇ ಮಧ್ಯದಲ್ಲಿ ಫ್ಯಾಮಿಲಿ 3 ಪರ್ಸನ್ ಫ್ಯಾಮಿಲಿ ಇದೆ, ಒಂದು ಮಗು ಕೂಡ ಇದೆ. ಅವ್ರಿಗೇನಾದರೂ ಅಸಿಸ್ಟೆನ್ಸ್ ಕೊಡಬೇಕು, ಇವಾಗ ಅವ್ರಿಗೆ ಒಂದು ಸರ್ವಿಸ್ ಕೊಡಬೇಕು. ಯಾರೇ ಒಬ್ಬರು ಡಿಪಾರ್ಟ್ಮೆಂಟ್ ಇದ್ರು, ಯಾರೇ ಅಧಿಕಾರಿಗಳಿದ್ರು, ದಯವಿಟ್ಟು ಇಲ್ಲಿ ಕಳಿಸ್ಕೊಡ್ರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮ್ಯಾಮ್. ಅಲ್ಲ ಸರ್, ರೋಡಲ್ಲಿ ಮಳೆ ಹಾಕಿದ್ರೆ ಅದರಿಂದ ಇನ್ನು ಗಾಡಿ ವೆಹಿಕಲ್ ಪಂಚರ್ ಆಗಿದೆಯಾ ಸರ್? ಹಾಂ ಮ್ಯಾಮ್, ಹೌದು. ಒಂದು ನಿಮಿಷ. ಹಾಂ ಮ್ಯಾಮ್.
ಸಾರಿ ಮ್ಯಾಮ್, ಗೊರಗುಂಟೆಪಾಳ್ಯ ಫ್ಲೈಓವರ್ ಸರ್. ಗೊರಗುಂಟೆಪಾಳ್ಯ ಫ್ಲೈಓವರ್ ಮ್ಯಾಮ್. ತುಮಕೂರು ಕಡೆಯಿಂದ ಬೆಂಗಳೂರಿಗೆ ಹೋಗೋ ಕಡೆ ಇದ್ದೀವಿ. ಸ್ಟೇಷನ್ ಯಾವ್ದು ಬರುತ್ತೆ ಸರ್? ನಮ್ಮ ಸ್ಟೇಷನ್ ಯಾವ್ದು ಬರುತ್ತೆ ಅಂತ ನಮಗೆ ಅಷ್ಟು ಐಡಿಯಾ ಇಲ್ಲ ಮ್ಯಾಮ್. ಓಕೆ ಸರ್, ಓಕೆ ಮ್ಯಾಮ್. ಎಷ್ಟೊತ್ತಾಗುತ್ತೆ ಮ್ಯಾಮ್ ಅವ್ರು ಬರೋಕ್ಕೆ? ಬರ್ತಾರೆ ನೋಡಿ ಸರ್ ಬೇಗ. ಓಕೆ ಮ್ಯಾಮ್. ಕಡಿಮೆ ಇರೋರು ಹೋದ್ರೆ ಏನು ಹಾಂ ಮ್ಯಾಮ್, ನಾನು 2 ಟೈರ್ ಚೇಂಜ್ ಮಾಡಿಸಿದ್ದೀನಿ ಗೊತ್ತಾ ಇಲ್ಲಿ. ಇಟ್ಟಿರೋರು ಏನೋ ಮಾಡ್ಕೊತಾರೆ, ಏನು ಇದ್ದಾಗ ಹೆಂಗೆ ಪಾಪ ಅಷ್ಟು ಕಡಿಮೆ ಇರೋರು ಹೆಂಗೆ ಮಾಡ್ತಾರೆ? ಹಲೋ 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 ಸರ್ ಹೇಳಿ. ಪೊಲೀಸರು ಮಾತಾಡ್ತೀವಿ. ಸರ್ ಹೇಳಿ ಹೇಳಿ ಸರ್, ಕೇಳಿ ಏನ್ ಕಂಪ್ಲೇಂಟ್ ಮಾಡಿದಿರಲ್ಲ ಏನ್ರಿ? ಸರ್. ಇಲ್ಲಿ ರೋಡಲ್ಲಿ ಮಳೆಗಳಾಕ್ಬಿಟ್ಟಿದ್ದಾರೆ, ಹಾ, ಗಾಡಿ ಟೈರ್ ಪಂಚರ್ ಆಗಿದೆ. ಹಾಕಿರೋರು ಯಾರು? ಹಾಕಿರೋರು ಯಾರು ಗೊತ್ತಿಲ್ಲ ಆಯ್ತಿರಪ್ಪ, ಕಳ್ಸ್ಕೊಡ್ತೀವಿ. ವಯಸ್ಸಲ್ಲ ಎಲ್ಲಿದು? ಸರ್. ಈಗ ತುಮಕೂರು ರೋಡಿಂದ ಗೊರಗುಂಟೆಪಾಳ್ಯ ಕಡೆ ಹೋಗೋ ಫ್ಲೈಓವರ್ ಹಾ, ಮೇಲೆ ಹಾಕಿದ್ದಾರೆ. ಹಲೋ ಹಲೋ ಸರ್, ಗೊರಗುಂಟೆ 8ನೇ ಮೇಲೆ ಸಿಗ್ನಲ್ ಕರೆಕ್ಟ್ ಮೇಲೆ ಇದ್ದೀವಿ ಸರ್. ಏನು ಸರ್? ಫ್ಲೈಓವರ್ ಮೇಲೆ ಇದ್ದೀವಿ. ಇಲ್ಲಿ 40 kmph ಅಂತ 40 kmph ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ನೋಡಿ. ಹೇಳಿ ಸರ್. ಏನಾಗಿದೆ? ಸರ್, ಗಾಡಿಗೆ ಮಳೆ ಚುಚ್ಕೊಂಡಿದೆ, ಗಾಡಿ ಟೈರಿಗೆ. ಹಾ, ಗಾಡಿ ಪಂಚರ್ ಆಗಿದೆ. ಇಲ್ಲಿ ನೋಡಿದ್ರೆ ಸಾವಿರಾರು ಮಳೆಗಳು ಬಿದ್ದಿದ್ದಾವೆ. ಹಾಂ ಸರ್, ನೀವೇನು ಮಾಡೋದು ಬೇಕಿಲ್ಲ, ಇಲ್ಲಿಗೆ ಬಂದ್ರಿ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ, ಮಿಕ್ಕಿದ್ದು ನಾವು ಮಾಡ್ಕೊತೀವಿ ಸರ್. ಹಾ. ಹಾಂ ಅಲ್ಲ, ಏನು ಮಾಡ್ಬೇಕು ಇವಾಗ ನಾವು ಅಂತ ಕೇಳ್ತಾ ಇದ್ದಾರೆ ಪೊಲೀಸ್ ಅವರು. ಮಿಕ್ಕಿದ್ದು ನಾವು ನೀವು ಬಂದು ಇನ್ಸ್ಪೆಕ್ಷನ್ ಮಾಡಿ ಮಿಕ್ಕಿದ್ದು ನಾವು ಮಾಡ್ಕೊತೀವಿ ಅಂತ ಹೇಳಿದ್ದೀನಿ. ಹಾಂ ಸರ್, ಕೇಳಿಸ್ತಾ ಇದೆ. ಏನು ಸರ್? ಸರ್, ನಮಗೆ 100ದು ಒಂದು ನಂಬರ್ ಗೊತ್ತಿತ್ತು, NHAI ಸರ್ವಿಸ್ ಸಪೋರ್ಟ್ದು ನಂಬರ್ ಸಿಗಲಿಲ್ಲ, ಅದರಿಂದ ಕಾಲ್ ಮಾಡಿದೆ. ಮತ್ತು ಇದು ಸಣ್ಣ ಪುಟ್ಟ ಅಲಿಗೇಷನ್ ಅಲ್ಲ ಸರ್? ಹಾಂ ಸರ್. ಇಲ್ಲೆಲ್ಲ ನೋಡಿ, ಆ್ಯಕ್ಚುಲಿ ಇಲ್ಲೆಲ್ಲ ಕಸ ಗುಡಿಸಿದ್ದಾರೆ, ಮಳೆಗಳೆಲ್ಲ ಇಲ್ಲೇ ಇದ್ದಾವೆ. ಏನು ಗುಡಿಸಿದ್ದಾರೆ ಕಸನ ಗೊತ್ತಿಲ್ಲ ಸರ್. ರೋಡ್ ತುಂಬ ಮಳೆಗಳಾಕ್ಬಿಟ್ಟಿದ್ದಾರೆ. ಪೊಲೀಸವ್ರಿಗೆ ಫೋನ್ ಮಾಡಿದ್ದೀನಿ, ನಾವೇನಕ್ಕೆ ತಳ್ಕೊಂಡು ಹೋಗೋಣ ರೋಡ್ ಟ್ಯಾಕ್ಸ್ ಕಟ್ಟಿದ ಮೇಲೆ. ಹಾಂ, ಸೀಟ್ ಮೇಲೆ, ಮುಂದಿನ ಗಾಡಿ ಸೀಟ್ ಮೇಲೆ ಇದಾವೆ ನೋಡಿ, ಯಾವ ರೇಂಜ್ಗೆ ಇದಾವೆ. ಬನ್ನಿ ಇಲ್ಲಿ. ಇಲ್ಲಿ ನೋಡಿ, ಗಾಡಿ ಆಗಿರೋದು ನಮ್ಮ ಮೆಟ್ರೋ ಸ್ಟೇಷನ್ ದಾಟಿ ಮೇಲೆ ಪಂಚರ್ ಆಗಿರೋದು. ಇಲ್ಲಿ ಬಂದು ಸ್ಲೋ ಮಾಡಿದ್ರೆ ಅಷ್ಟೊತ್ತಲ್ಲಿ ಪಾಪ ಇವರು ಬ್ರದರ್ ಬಂದ್ರೆ ಹೆಲ್ಪ್ಗೆ ಗಾಡಿ ನಿಲ್ಲಿಸ್ಬಿಟ್ಟು ಪಕ್ಕದಲ್ಲಿ ನೋಡ್ತೀವಿ ಈ ರೇಂಜ್ ಮೇಲೆ. ಏನು ಸರ್? ಸರ್, ಕಸ ಗುಡಿಸ್ತಾ ಇದ್ದಾರೆ, ಮಳೆ ಬಿಟ್ಟು ಬೇಕಂದ್ರೆ ಗುಡಿಸ್ತಾ ಇರ್ಬೇಕಂದ್ರೆ. ಪೊಲೀಸವ್ರಿಗೆ ಫೋನ್ ಮಾಡಿದ್ರೆ ಮಳೆ ಗಾಡಿ ಪಂಚರ್ ಆಗೈತೆ. ನಿಮ್ಮ ಗಾಡಿಗೂ ಚುಚ್ಚಿದ್ಯಾ? ನಿಲ್ಲಿಸ್ರಿ, ಇಲ್ಲೇ ನಿಲ್ಲಿಸ್ರಿ ಸರ್. ಇವತ್ತೊಂದಿನ ನಿಮ್ಮ ಕೆಲಸ ಏನಾದರೂ ಇದ್ದರೆ. ಇವಾಗ ಮಳೆ ತೆಗೆದ್ರೆ ಪಕ್ಕ ಟ್ಯೂಬ್ಲೆಸ್ಸಾ ಸರ್ ಇದು? ಟ್ಯೂಬ್ಲೆಸ್ಸಾ? ಹಂಗೆ ಬಿಡಿ, ಟ್ಯೂಬ್ಲೆಸ್ ಆದರೆ ಹಂಗೆ ಬಿಡಿ. ಹಂಗೆ ಬಿಡಿ, ಏನಾಗಲ್ಲ. ಅಂದ್ರೆ ಇದು ಯಾರು ಕೇರ್ ಮಾಡಲ್ಲ, ಎಲ್ಲಿ ಹೋಗ್ಬಿಡ್ತಾರೆ. ಅಲ್ಲ, ಬರ್ತಾರೆ, ಇಲ್ಲಿಗೆ ಬರ್ತಾರೆ, ಬೇಜಾನ್ ಜನ ಬರ್ತಾರೆ. ಇವತ್ತು ಇಲ್ಲೇ ಇರೋಣ, ಬನ್ನಿ. ನಮಗೆ ಬೇಜಾನೆ, ಸುಮಾರು ಸತ ಸರ್, ಏನಕ್ಕೆ ತಳ್ಕೊಂಡು ಹೋಗ್ಬೇಕು ಸರ್? ಒಂದು ಸಲ ಕ್ವಶನ್ ಮಾಡ್ಬೋದಲ್ಲ ಸರ್? ನಮಗೆ ಟೈಮ್ ಇರಲ್ಲ ಸರ್.
ಯಾರು ಮಾಡಲ್ಲ ಬ್ರದರ್, ಟೈಮ್ ವೇಸ್ಟ್ ಆಗುತ್ತೆ ಅಂತ ಹಂಗೆ ಹೋಗ್ಬಿಡ್ತಾರೆ. ಹಾಂ ಸರ್, ಯಾವ ಸೈಡ್ ಬರ್ತಾ ಇದ್ದೀರಾ ನೀವು? ಸರ್, ಇಲ್ಲಿ 2 ಗಾಡಿಗಳ ಜೊತೆಯಲ್ಲೇ ನಿಲ್ಸಿದ್ದೀವಿ ನೋಡಿ. ಹಾಂ, ಬನ್ನಿ 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 ಸರ್. ಸರ್, ಒಂದು ಸ್ವಲ್ಪ ಆ ಕಡೆನೇ ಇರಿ. ಸರ್ ನಮಸ್ಕಾರ. ಸರ್, ಏನಾಗಿದೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ಸರ್, ಇಲ್ಲಿ ಮಳೆಗಳು. ಸರ್, ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ತಾರೆ. ವಾರಕ್ಕೊಂದ್ಸಲ ಕ್ಲೀನ್ ಮಾಡಿದ್ರು ಆ ಮಳೆಗಳೇನಕ್ಕೆ ಆಚೆ ಹೋಗ್ತಾ ಇಲ್ಲ. ಜಸ್ಟ್ ಸರ್, ನಾನು ನಮ್ಮ ಫ್ಯಾಮಿಲಿ ಸರ್, ಕಂಪ್ಲೀಟ್ ಫುಟೇಜ್ ರೆಕಾರ್ಡ್ ಆಗಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸರ್, ಇಲ್ಲಿ ನೋಡಿ, ಮೆಟ್ರೋ ಸ್ಟೇಷನ್ ಹತ್ರ ಇಲ್ಲಿ ನೋಡಿ, ಇಷ್ಟು ಮಳೆಗಳಿದಾವೆ ಸರ್ ಇಲ್ಲಿ. ಅದು ಎಲ್ಲಿ ಆ ಗಾಡಿಯಿಂದ ಈ ಗಾಡಿ ಹತ್ರ ಸಿಕ್ಕಿರೋದು ಅಷ್ಟೇ. ಬರೀ ಇಲ್ಲಿಂದ 10 minutes ಅಲ್ಲಿ ಅಷ್ಟೇ. ಇಲ್ಲಿಂದ ಇಲ್ಲಿಗೆ ಸಿಕ್ಕಿರೋ ಮಳೆಗಳು ಅಷ್ಟೇ ಸರ್ ಇವು. ಅಷ್ಟೇ ಆಯ್ದಿರೋದು ಸರ್. ಇನ್ನೂ ಇದಾವೆ, ಇನ್ನು ಇಲ್ಲೇ ನೀವು ಹುಡುಕಿದ್ರೆ 1 kg ಮಳೆಗಳು ಸಿಗ್ತವೆ. ಸರ್, ಈಗ ಜಸ್ಟು ನಾವು ಏನಾಗೈತೆ ಅಂತ ನೋಡಕ್ಕೆ ನಿಲ್ಸಿದ್ರು. ಅವ್ರ ಗಾಡಿಗೆ ಒಂದು ಮಳೆ ಚುಚ್ಚಿದೆ. ಇವ್ರ ವೈಫ್ನ ಪಾಪ ಎಮರ್ಜೆನ್ಸಿ ಇದೆ, ಹಾಸ್ಪಿಟ್ಲ್ ಹತ್ರ ಡ್ರಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಳಿಸಿದ್ರೆ ಅವ್ರ ಗಾಡಿ ದಾಸರಳ್ಳಿಲಿ ಪಂಚರ್ ಆಗಿ ನಿಂತಿದೆ. ಇವಾಗ ಯಾರು ಸರ್ ತಪ್ಪು? ಇವ್ರ ಗಾಡಿ ತಳ್ಕೊಂಡು ಹೋಗ್ಬೇಕಾ ಇವಾಗ? ಇವರು ಗಾಡಿಗೆ ಹಾಂ, ಈ ಪರಿಸ್ಥಿತಿ ಇಟ್ಕೊಂಡು ಏನಕ್ಕೆ ಸೈಲೆಂಟ್ ಆಗಿರಬೇಕು? ಹಾಂ ಸರ್, ಹಾಂ. ಹಾಂ ಸರ್, ಪಂಚರ್ ಆಗಿದೆ. ವೈಫು ಮಗು ಅಂತ ಹೇಳ್ಬಿಟ್ಟು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಬಿಡು ಅಂತ ಹೇಳ್ಬಿಟ್ಟು ಇನ್ನೊಬ್ರು ಗಾಡಿ ಮೇಲೆ ಡ್ರಾಪ್ ಮಾಡಿದ್ರೆ ಅವ್ರದ್ದು ಫ್ಲೈಓವರ್ ಮೇಲೆನೆ ಪಂಚರು. ಇಲ್ಲೇ ಮುಂದ್ಗಡೆನೆ ನಿಂತವ್ರೆ ಅವರು. ಇಲ್ಲಿ ನೋಡಿ ಸರ್. ಸರ್, ಫ್ರ್ಯಾಂಕ್ ಆಗಿ ಹೇಳಿ, ನಿಮ್ಮ ಪೊಲೀಸ್ ಗಾಡಿಗಳಿಗೆ ಎಷ್ಟು ಗಾಡಿಗಳಿಗೆ ಪಂಚರ್ ಆಗಿಲ್ಲ ನೀವೇ ಹೇಳ್ಬಿಡಿ ಸರ್. ಸರ್, ಹೇಳೋದಲ್ಲ, ಇವಾಗ ಇವ್ರು ಏನಕ್ಕೆ ಸರ್ ತಳ್ಕೊಂಡು ಹೋಗ್ಬೇಕು ಅಷ್ಟೆಲ್ಲ? ಇಂಟಿಮೇಷನ್ ಮಾಡಿದ್ರ ಸರ್, ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗ್ತಾ ಇಲ್ಲ. ಕಾಂಟ್ಯಾಕ್ಟ್ ಅಲ್ಲ, ಇಲ್ಲಿ ಬೋರ್ಡ್ ಬರುತ್ತೆ. ಅದೇನಾ ಸರ್ ಬೋರ್ಡು? ಅದಲ್ಲ, ಎಮರ್ಜೆನ್ಸಿಗೆ ಅಂತ ಏನು ಇದು ಮಾಡ್ತಾರೆ. ಸರ್, 1800 ಏನೋ ಇದೆ ಅದು ನಂಬರು. ಅದು ಶಿವಸೇನೆ ಬೋರ್ಡ್ ಅಷ್ಟೇ ಅದಿದ್ದು ನಂಬರು. ಎಮರ್ಜೆನ್ಸಿ ಟ್ರಾಫಿಕ್ನವ್ರಿಗೆ ಫೋನ್ ಮಾಡಿ ಬರ್ತಾರೆ, ಇವರು ಟ್ರಾಫಿಕ್ನವ್ರಿಗೆ ಬರ್ತಾರೆ. ಸರಿ ಸರ್, ಬರಲಿ ಹೆಂಗೆ ಬರೋಕ್ಕಾಗಲ್ಲ ನಾನು. ಸರ್, ಇದು ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ ಸರ್. ಇದು ಸಣ್ಣ ನ್ಯೂಸ್ ಅಲ್ಲ ಸರ್. ನಾನು ಯಾಕಂದರೆ ಒಂದು ಚೂರು ಟಚ್ ಆದರೆ ಕೆಳಗಡೆ ನಂಬರ್ ಕೊಡಿ ಸರ್, ಅವ್ರದ್ದು ಹೆಲ್ಪ್ಲೈನ್ ನಂಬರ್ ಅಂತ ಹೇಳ್ಬೋದು ಸರ್. ಹೇಳಿ
87 87 100 100 340 340 59 59. ಗಾಡಿ ಸರ್ ಪಂಚರ್ ಆಗಿರೋ ಗಾಡಿನ ಪುಷ್ ಹೆಂಗೆ ಮಾಡ್ತೀರಾ ಸರ್? ಪೆಟ್ರೋಲ್ ಖಾಲಿ ಆಗಿದ್ರೆ ತಳ್ಕೊಂಡು ಹೋಗ್ಬೋದು. ಟ್ರೈನ್ ಮಾಡೋರೆ ಕಾಸು ಬಿಟ್ಟರೆ ತಾನೇ ಬರೋದು ಅವರು. ನಮ್ಮದಾಯ್ತಾ NH ಸರ್ ನೈಸ್ ರೋಡ್ ಅಥಾರಿಟಿಲಿ ಯಾವುದೋ ಒಂದು ಗಾಡಿ ಕೆಟ್ಟೋದ್ರೆ ಬೊಲೆರೋ ಕ್ಯಾಂಪರ್ ಬರುತ್ತೆ ಸರ್. ಅವ್ರದ್ದು ಬರುತ್ತಣ್ಣ. ಹಾಂ ಸರ್. ಸರ್ ಪ್ರೈವೇಟ್ ಸೆಕ್ಟರಲ್ಲೇ ಇಟ್ಕೊಂಡ್ಮೇಲೆ ಗೌರ್ಮೆಂಟ್ ಸೆಕ್ಟರ್ ಯಾಕೆ ಸರ್ ಇಟ್ಕೋಬಾರ್ದು? ಅದೇ ಸರ್ ಕೇಳ್ತೀವಿ. ಏನಿದೆ ನಾನು ಅದನ್ನು ಮಾಡಬೇಕು. ಅದೇ ಸರ್ ಗೊತ್ತಾಯ್ತು. ಬೇಕಾದ್ರೆ ನಿನಗೆ ಏನು ನ್ಯಾಯ ತಗೊಳ್ಳಿ, ನಾನು ಯಾರನ್ನ ಕೇಳೋಣ ಬೇಕಾದ್ರೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತೀನಿ. ನಿನ್ನ ಎತ್ಕೊಂಡು Hello? ನನಗಿದೆ ಅಲ್ಲ ಸರ್, ಇಲ್ಲಿ ಹೈವೇದಲ್ಲಿ ಗಾಡಿ ಪಂಚರ್ ಆಗಿದೆ. ಗಾಡಿ ನಿಂಗೆ ಹಾಂ ಸರ್, ಯಾವ ಲಿಮಿಟ್ಸ್ ಬರುತ್ತೆ ಸರ್? ಪೀಣ್ಯ ಸರ್ ಪೀಣ್ಯ ಲಿಮಿಟ್ಸ್ ಗೊರಗುಂಟೆಪಾಳ್ಯ ಫ್ಲೈಓವರ್ ಇದೆಯಲ್ಲ, ಮೇಲ್ಗಡೆ ಅದ್ರ ಮೇಲೆ ಗಾಡಿ ಪಂಚರ್ ಆಗಿದೆ. ರೋಡ್ ತುಂಬ ಮಳೆಗಳಿದ್ದಾವೆ ಸರ್. ಯಾವ ಗಾಡಿ ಸರ್ ಅದು? ಸರ್ ಇದು ಹೀರೋ HF ಡಿಲೆಕ್ಸ್. HF ಡಿಲೆಕ್ಸನ್ ಹಾಂ ಸರ್. ಸರ್ ಏನು ಸರ್? ಮಳೆ ಬಿದ್ದಿದಾ? ಏನು ಸರ್? ಹಾಂ ಮಳೆ ಬಿದ್ದಿದ್ದಾವೆ. ಹೌದಾ ಸರ್, ಆಯ್ತು ನೋಡ್ತೇನೆ ತೊಳಿ ಸರ್, ಇವಾಗ ನೀವು ಬರ್ತೀನಿ. ಅಲ್ಲ ಎಷ್ಟೊತ್ತಾಗುತ್ತೆ ಸರ್ ನೀವು ಬರೋಕ್ಕೆ? ನಾನಿಲ್ಲಿ ತುಮಕೂರಲ್ಲಿದ್ದೀನಿ, ಇಲ್ಲಿ ಪೆಟ್ರೋಲಿಂಗ್ ವೆಹಿಕಲ್ ಕಳಿಸ್ತೇನೆ ತೊಳಿ ಇವಾಗ. ಸರ್ ಇವಾಗ ಎಷ್ಟೊತ್ತಾಗುತ್ತೆ ಆ ಪೆಟ್ರೋಲಿಂಗ್ ವೆಹಿಕಲ್ ಬರೋಕ್ಕೆ? ಆ್ಯಕ್ಚುಲಿ ಈಗ ನಾನು ಪೊಲೀಸವ್ರಿಗೆ ಫೋನ್ ಮಾಡಿದ್ದೆ, ಪೊಲೀಸವರು ಬಂದಿದ್ದಾರೆ ಇಲ್ಲಿಗೆ. ಯಾರು? ಪೊಲೀಸವ್ರಿಗೆ ಫೋನ್ ಮಾಡಿದ್ದೆ, ಹಾ ಪೊಲೀಸವ್ರು ಬಂದಿದ್ದಾರೆ ಇಲ್ಲಿಗೆ. ಹಾ 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 ಹಾಂ ಆಯ್ತು ಸರ್, ಕಳಿಸ್ತೀನಿ ಇವಾಗ, ಪೆಟ್ರೋಲಿಂಗ್ ಕಳಿಸ್ತೀನಿ. ಸರಿ ಸರ್, ಕಳಿಸಿ. ಫ್ಯಾಕ್ಟ್ರಿಯಿಂದ ಇಲ್ಲಿ ಬಂದು ಇಲ್ಲಿ ಯೂಟರ್ನ್ ಸರ್ ನೋಡಿ, ನೀವು ಇವತ್ತು ಬಂದಿದ್ದಕ್ಕೆ ಒಂದಿಂದ ಮೇಲ್ಗಡೆ ವಾಪಸ್ ಬಂದಿದ್ದೇನೆ ಸರ್. ಅಲ್ಲ ಇವಾಗ ನೀವು ಬಂದಿದ್ದಕ್ಕೆ ನನಗೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗ್ತಾ? ಬರ್ತಾರೆ ಸರ್. ಸರ್ ಒಂದು ಇಬ್ಬರು ಕ್ವಶನ್ ಮಾಡಿದ್ರೆ ಅಟ್ಲೀಸ್ಟ್ ಯೋಚನೆ ಮಾಡ್ತಾರೆ ಸರ್ ಇದ್ರ ಬಗ್ಗೆ. ಆಯ್ತು, ಏನಾರಿದ್ರೆ ನಾನು ಫೋನ್ ಮಾಡಿ. ಸರಿ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಸತೀಶ್. ಓಕೆ ಓಕೆ, ಸಿದ್ದು. ನಂಬರ್ ಕೊಡ್ತೀನಿ ಎಲ್ಲ. ಸರಿ ಸರ್, 10 ನಿಮಿಷ ಲೇಟ್ ಆಗ್ಬಿಟ್ಟು ಬರ್ತಾರೆ. ಸರಿ ಸರ್. ಸೊ ಸ್ನೇಹಿತರೆ, ಈಗ ಸದ್ಯಕ್ಕೆ ಟೋಯಿಂಗ್ ಗಾಡಿ ಬಂದಿದೆ. ಕರ್ಕೊಂಡು ಹೋಗೋಕ್ಕೆ ಗಾಡಿ ನಿಲ್ಲಿಸಿದ್ರು. ಅವ್ರ ಗಾಡಿ ಬಂದು ದಾಸರಳ್ಳಿ ಹತ್ರ ಫ್ಲೈಓವರ್ಗೆ ಅವರು ಪಂಚರ್ ಆಗಿರ್ತೈತೆ. ಎರಡು ಗಾಡಿನೂ ಸೇಮ್ ಮಾಡೋದು. ಸರ್ ನ್ಯೂಸ್ ಚಾನಲ್ ರಿಪೋರ್ಟ್ ಆಗಿದೆ, ಪಬ್ಲಿಕ್ ಟಿವಿಲಿ 1 ಮಂತ್ ಬ್ಯಾಕ್ ರಿಪೋರ್ಟ್ ಆಗಿದೆ. ಬಂದಿದೆ ಪಬ್ಲಿಕ್ ಟಿವಿ, ಎಲ್ಲ ಟಿವಿನಲ್ಲೂ ಬಂದಿದೆ. ಹಾಂ ಅದು ಯಾರು ಹಾಕ್ತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ, ಯಾವ ಟೈಮಲ್ಲಿ ಹಾಕ್ತಾರೆ ಅನ್ನೋ ಗೊತ್ತಾಗ್ತಾ ಇಲ್ಲ ನಮಗೆ. ಅದೇ ವಾರಕ್ಕೆ ಒಂದ್ಸಲ ಕ್ಲೀನ್ ಮಾಡಿಸ್ತಾನೆ ಇದೀವಿ ಮ್ಯಾಗ್ನೆಟಿಕ್ಗೆ. ಹಾಂ ಸೇಮ್ ಅದು ಅಲ್ಲಿಂದ ಇಲ್ಲಿಂದ ತನಕ ಜಾಸ್ತಿ. ಸರ್ ಈಗ ನಾನು ಕೇಳೋದಿಷ್ಟೇ ಸರ್, ಅವರು ಫ್ಯಾಮಿಲಿ ಜೊತೆ ಇದ್ರು, ಒಂದು ಮಗು ಇದೆ, ಗಾಡಿ ಹೋಗ್ತಾ ಏನಾದರೂ ಎಳೆದಾಡ್ಬಿಟ್ಟು ಬಿದ್ದು ಆಕ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಆಗೋದು ಬೇಕಿಲ್ಲ. ಒಂದು ವೇಳೆ ಆಗಿದ್ರೆ ಯಾರು ಸರ್ ಹೊಣೆ? ಸರ್ ಇದಕ್ಕೆ ನಮ್ದು ಹೊಣೆ ಅಂತ ಹೇಳಕ್ಕಾಯ್ತದೆ. ಅಲ್ಲ, ನಿಮ್ದು ಹೊಣೆ ಎಕ್ಸಾಂಪಲ್ ಸರ್ ಕೇಳ್ತಾ ಇರೋದು. ಯಾಕಂದ್ರೆ ನಾವು ಇಲ್ಲಿ ಡ್ಯೂಟಿ ಮಾಡೋದು. ಸರ್ ಈಗ ನೀವು ಡ್ಯೂಟಿ ಮಾಡೋರು, ಹೈವೇ ಅಥಾರಿಟಿ ಟೇಕ್ ಕೇರ್ ಮಾಡಬೇಕು. ಹಾಕೊಂಡು ಹೋಗಿದ್ದಾಗ ನಾವು ಏನು ಮಾಡಕೈತೆ ಹೇಳಿ? ಅದೇ ಸರ್, ಹೈವೇ ಅಥಾರಿಟಿ ಟೇಕ್ ಕೇರ್ ಮಾಡಬೇಕು. ಯಾರೋ ಪಬ್ಲಿಕ್ ಅವ್ರಿಗೂ ಡಿಸಿಪ್ಲಿನ್ ಇರಬೇಕು. ಹಾಕೋ ಸೂಳೆ ಮಕ್ಳು ಅವನು ಯಾವನ ಹಾಕ್ತಾನೋ ಗೊತ್ತಿಲ್ಲ, ಮೇನು ಹೊಟ್ಟೆಗೆ ಅನ್ನ ತಿಂತಾನೋ ಇಲ್ಲ ನಂದೇ ತಿಂತಾನೋ ಇಲ್ಲ ಹೇಲ್ ತಿಂತಾನೋ ಗೊತ್ತಿಲ್ಲ. ಯೋಚನೆ ಮಾಡಬೇಕು. ಫ್ಯಾಮಿಲಿಗಳು ಇರ್ತವೆ, ಏನೋ ಪರಿಸ್ಥಿತಿ ಆದ್ರೆ ಅದೇ ಯೋಚನೆ ಮಾಡಬೇಕು. ಸೊ ಸ್ನೇಹಿತರೆ, 1033 ಕಾಲ್ ಮಾಡಿದ್ರೆ ಟೋಯಿಂಗ್ ಗಾಡಿ ಬರುತ್ತೆ. ಯಾರಿಗೆ ಇಲ್ಲಿ ಮಳೆ ಹಾಕಿರೋ ಚಾನ್ಸಸ್ ಇಂದ ಗಾಡಿ ಪಂಚರ್ ಆದರೆ ಬರ್ತೀನಿ. ಗಾಡಿ ಪಂಚರ್ ಆದರೆ ತಳ್ಕೊಂಡು ಹೋಗ್ಬೇಡ್ರಿ, ಫೋನ್ ಮಾಡಿರಿ, ತಲೆ ಉಪಯೋಗಿಸ್ರಿ. ನೀವೇನು ಬಿಟ್ಟು ಬಿದ್ದಿಲ್ಲ, ನಿಮಗೂ ಏನು ಕಾಸು ಬಿಟ್ಟಿಗೆ ಬರಲ್ಲ, ನಿಮ್ಮ ಟೈಮು ಏನು ಬಿಟ್ಟಿಗೆ ಬಂದಿಲ್ಲ. ಫೋನ್ ಮಾಡಿರಿ, ಅಥಾರಿಟಿ ಇರೋದೇ ನಿಮಗೆ ಸಹಾಯ ಮಾಡೋದಕ್ಕೆ. ನಾವು ನಿಧಾನಕ್ಕೆ ಹೊರಡೋಣ. ಸೊ ಸ್ನೇಹಿತರೆ ನೋಡಿ, ಇವತ್ತು ನನ್ನ ಒಂದು ಮೂವ್ ಯಾರಿಗಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂತ ಅಂದ್ಕೊಂಡ್ಬಿಡ್ರಿ. ಇಷ್ಟೊಂದು ದಿವಸದಿಂದ ಅಂದ್ಕೊಂಡಿದ್ದೆ ಈ ಕೆಲಸ ಮಾಡ್ಬೇಕು ನಾನು ಅಂಥೇಳಿ. ಇವತ್ತು ಮಾಡ್ತಾಯಿದ್ದೀನಿ. ಈ ಬ್ಲಾಗು
ಮೋಸ್ಟ್ ಪ್ರಾಬಬ್ಲಿ ಇವತ್ತು ನೈಟೇ ಬರ್ಬೋದು. ಇಲ್ಲಿ ಇನ್ನೊಂದು ಗಾಡಿ ಇದೆ, ಆ ಗಾಡಿನೂ ಈ ಗಾಡಿಗೆ ಟೋಯಿಂಗಿಗೆ ಹಾಕ್ಕೊಂಡು ಹೊರಡೋಣ. ಸರ್ ಇರಲಿ, ದಿನ ಹಿಂಗೆ ಮಾಡಿರಿ. ಯಾವತ್ತೇ ಪಂಚರ್ ಆಯಿತು ಅಂದ್ರೂ ಫೋನ್ ಮಾಡಿ. ಸರ್ ನೀವೀಗ ಯಾರಿಗೂ ₹1 ಕೊಡೋ ಪರಿಸ್ಥಿತಿ ಇಲ್ಲ. ನಿಮ್ಮ ಪಂಚರ್ದು ಏನಾಯಿತು ಅದು ಕೊಡ್ರಿ. ಆ್ಯಕ್ಚುಲಿ ಇದನ್ನು NHAನೇ ಕೊಡಬೇಕು. ಇವಾಗ ಇದನ್ನು ನೀವು ಇದರಿಂದಾನೇ ನನ್ನ ಮುಖಾಂತರನೇ ತೊಗೊಳ್ರಿ ಅಂತಂದರೆ ನಾನು ನಿಮ್ಮನ್ನ ಫೋರ್ಸ್ ಮಾಡ್ದಂಗೆ ಆಗುತ್ತೆ. ನಿಮ್ಗೇನು ಅನಿಸುತ್ತೋ ನೀವು ಇವಾಗ ಮಾಡಿ. ಪೆಟ್ರೋಲಿಗೆ ನೀವೇನು ಕೊಡೋದು ಬೇಕಾಗಿಲ್ಲ ಸರ್. ನಿಮ್ಗೆ ಕೊಡಬೇಕು ಅನಿಸಿದ್ರೆ ನಿಮ್ಮ ಇಚ್ಛೆ ಅಷ್ಟೇ. ಹಾಂ, ಫ್ರೀ ಸರ್ವಿಸ್ ಸರ್, ಫ್ರೀ ಸರ್ವಿಸ್. ತುಂಬ ಹೆಲ್ಪ್ ಮಾಡಿದ್ರಿ. ಇರಲಿ ಪರವಾಗಿಲ್ಲ, ಇದಾಯಿತು, ಲೇಟ್ ಆಯಿತು. ಇರಲಿ ಸರ್ ಪರವಾಗಿಲ್ಲ. ತುಂಬ ಕಷ್ಟಪಟ್ಟು ಥ್ಯಾಂಕ್ ಯು ಸೊ ಮಚ್. ಸಿದ್ದು NLM ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸರ್, ಓಕೆ ಮೇಡಮ್, ಥ್ಯಾಂಕ್ ಯು. ಹಾಂ, ಸಿದ್ದು NLM ನೆಲಮಂಗಲ. ಥ್ಯಾಂಕ್ ಯು ಸರ್. ಹಾಂ, ಸೊ ಸ್ನೇಹಿತರೆ, ಇವತ್ತಿನ ಕಂಟೆಂಟ್ ಇಷ್ಟೇ. ಯಾರ್ಯಾರೆಲ್ಲ ಗೊರಗುಂಟೆಪಾಳ್ಯ ಹೈವೇಲಿ ಅಥವಾ ಯಾವುದೇ ಹೈವೇಲಿ ಈ ಥರ ಪಂಚರ್ ಹಾಕಬೇಕು ಅಂತಲೇ ಇಂಟೆನ್ಷನಲ್ಲಾಗಿ ಮಳೆಗಳು ಹಾಕ್ಬಿಟ್ಟು ನಿಮಗೆ ತೊಂದರೆ ಆಗಿದರೆ, ಅದೇ ತೊಂದರೆ ಅಂತಲ್ಲ, ಯಾವುದೇ ರೀಸನ್ನಿಂದ ನಿಮ್ಮ ಗಾಡಿ ಬ್ರೇಕ್ ಡೌನ್ ಆಗಿದ್ದರೆ 1033 ಅನ್ನೋ ನಂಬರ್ಗೆ ಕಾಲ್ ಮಾಡಿದ್ರೆ ಹೈವೇ ಪೆಟ್ರೋಲ್ ವೆಹಿಕಲ್ ಬರುತ್ತೆ. ನಿಮ್ಮನ್ನ ಸೇಫ್ ಝೋನ್ವರೆಗೂ ಡ್ರಾಪ್ ಮಾಡಿಬಿಟ್ಟು ಫ್ರೀ ಸರ್ವಿಸ್ ಕೊಟ್ಬಿಟ್ಟು ಹೋಗುತ್ತೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇದೇ ಥರ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಸಿದ್ದು NLM ಚಾನಲ್ನ. ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಸಿದ್ದು NLM ವಿತ್ ದ ಸೇಮ್ ನೇಮ್ನ ಫಾಲೋ ಮಾಡಿರಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಬಿ ಸೇಫ್ ಆ್ಯಂಡ್ ರೈಟ್ ಸೇಫ್.